ಇವತ್ತು ಊಟಿಯಲ್ಲಿರೋ ಪ್ಲೇಸಸ್ ನೋಡೋದೇ ನಮ್ ಕೆಲಸ. ನಾನು ಎದ್ದು ರೆಡಿ ಆಗಿದ್ರು ನಮ್ಮ ಹುಡುಗ ಈಗ ಕಾಫಿ ಕುಡಿತಾ ಇದ್ದಾನೆ ನೋಡಿ. ಇವನಾದ್ರೂ ಎದ್ದವನೆ, ಇವ್ನು ನೋಡಿ ಇನ್ನೂ ಮಲ್ಕೊಂಡೆ ಅವನೇ. ಟೀ ಕುಡಿಯೋತೋಳ ನಾವೆಲ್ಲ ಫ್ರೆಶ್ ಅಪ್ ಕಾಫಿ ಕುಡಿತಾ ಇದ್ರೆ ಇವ್ನ ಈ ತರ 10 ಗಂಟೆಗೆ ಇದ್ರೆ ಒಂದ್ ದಿನ ಎಷ್ಟು ಪ್ಲೇಸ್ ನೋಡೋಕ್ಕಾಗುತ್ತೆ. ಮತ್ತೆ ಲೇಟ್ ಒಳ್ಳೊಳ್ಳೆ ಪ್ಲೇಸಸ್ ನೋಡಕ್ ಹೋಗೋಣ ಬನ್ನಿ. ಇವಾಗ ಒಳ್ಳೆ ಪ್ಲೇಸ್ ಹೋಗ್ಬೇಕಲ್ವಾ, ಮತ್ತೆ ಲೇಟ್ ಅಂತ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಬಂದು ನೋಡೋಕಲ್ಲ ಚಾಕ್ಲೇಟ್ ತಗೊಳಕ್ಕೆ. ಇಲ್ಲಿ ಚಾಕ್ಲೇಟ್ ಯಾವ ತರ ಮಾಡ್ತಾರ ಅಂತ ಎಲ್ಲ ನೋಡ್ಕೊಂಡು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಚಾಕ್ಲೇಟ್ಸ್ ತಗೊಂತಾ ಇದ್ರು. ಹಂಗೆ ನಾವು ಒಂದಷ್ಟು ಚಾಕ್ಲೇಟ್ಸ್ ತಗೊಂಡು ಇಲ್ಲಿ ನೆಕ್ಸ್ಟ್ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಅತಿ ಎಷ್ಟು ದೊಡ್ಡದಿದೆ ಮಚ್ಚ? ಸೌತ್ ಇಂಡಿಯನ್ಗೆ ಅತಿ ದೊಡ್ಡದಂದ್ರೆ ಇದೆ ಅಂತ. ಹೌದಾ? ಇಲ್ಲಿ ಎಲ್ರು ಒಳ್ಳೆ ಡ್ಯಾನ್ಸ್ ಆಡ್ತೀವಿ ನೋಡಿ. ಇಲ್ಲಿ ಎಲ್ರು ಒಳ್ಳೆ ವೈಬ್ ಮಾಡ್ಕೊಂಡು ಇವಾಗ ಎಲ್ಲಿಗೆ ಬಂದಿದೀವಿ ಅಂದ್ರೆ ನೋಡೋಣ ಬನ್ನಿ. ಈ ಗಾರ್ಡನ್ ಅಲ್ಲಿರೋ ಡಿಫ್ರೆಂಟ್ ಟೈಪ್ಸ್ ಪ್ಲಾಂಟ್ಸ್ ಎಲ್ಲ ನೋಡ್ಕೊಂಡು ಈ ಗಾರ್ಡನ್ ತುಂಬಾ ದೊಡ್ಡದಾಗಿದೆ. ಅಲ್ಲಿ ನೋಡಿ ಏನಾಕವ್ರೆ ಬೋರ್ಡ್, ನೋ ಎಂಟ್ರಿ, ಬೇಡ ಬಾಗುರು. ಈ ಇಂಡಿಯಾ ಮ್ಯಾಪ್ ಅಲ್ಲಿ ಈಗ ನಾವ್ ಎಲ್ಲಿದೀವಿ ಅಂದ್ರೆ ತಮಿಳ್ನಾಡು. ಇಲ್ಲಿ ರೀಲ್ಸ್ ಮಾಡ್ಕೊಂಡು ವಾಟರ್ ಫಾಲ್ಸ್ ನೋಡಕ್ ಹೋಗ್ತಾ ಇದೀವಿ. ನಾವು ವಾಟರ್ ಫಾಲ್ಸ್ ನೋಡಿ ಇಲ್ಲೊಂದಷ್ಟು ಫೋಟೋಸ್ ಇಟ್ಕೊಂಡು ಮುಂದೆ ಬಂದ್ರೆ ನಮ್ಮ ಫ್ರೆಂಡ್ಸ್ ನೋಡಿ ಏನ್ ಮಾಡ್ತಾ ಇದ್ದಾರೆ. ಡಿಲೀಟ್ ಮಾಡ್ಕೊಂಡು ಯಾವ ವಿಡಿಯೋ ಅವಾಗೆ ಇವ್ನು ಯಾವ ವಿಡಿಯೋ ಡಿಲೀಟ್ ಮಾಡ ಅಂತ ಹೇಳಿದ್ನೋ ಆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಅಲ್ಲಿಂದ ನೆಕ್ಸ್ಟ್ ಕಾಫಿ ತೋಟ ಹತ್ರ ಬಂದ್ವಿ. ಇನ್ನೇನ್ ಫೋಟೋಸ್ ಇಡ್ಸ್ಕೊಂಡು ಅನ್ನೋ ಅಷ್ಟಲ್ಲೇ ಜೋರಾಗಿ ಮಳೆ ಬಂತು. ಮಳೆಯಲ್ಲೇ ಒಂದಷ್ಟು ಫೋಟೋಸ್ ಇಡ್ಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹತ್ರ ಬಂದ್ವಿ. ನಾವು ಮೇನ್ ಯಾವ ಪ್ಲೇಸ್ ನೋಡ್ಬೇಕು ಅನ್ಕೊಂತೀರೋ ಅದು ಕ್ಲೋಸ್ ಅಂತಾರೆ. ಏನ್ ಮಾಡೋದು, ಅವ್ರು ಕ್ಲೋಸ್ ಅಂದ್ರೂ ಪಕ್ಕದಲ್ಲಿರೋ ಪ್ಲೇಸ್ ಅಲ್ಲಿ ವೈಬ್ ಮಾಡ್ಕೊಂಡ್ ಬರ್ತೀವಿ. ಈಗ ನಾವು ಊಟಿಯಿಂದ ಮತ್ತೆ ನಮ್ಮ ಬೆಂಗಳೂರಿಗೆ ರಿಟರ್ನ್. ಬಂಡೀಪುರ ಫಾರೆಸ್ಟ್ ಅಲ್ಲಿ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹಂಗೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ದಾರ ಕಟ್ಸಿದ್ರು. ಎಲ್ರು ಈ ತರ ದಾರ ಏನ್ ಕಟ್ಸಾರ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವ್ನ ಇನ್ನೂ ಎಷ್ಟು ದಾರ ತಗೊಂತೀರಾ ಅಂತ ಕೇಳಿದಕ್ಕೆ ಏನ್ ಹೇಳ್ತಾನೆ ನೋಡಿ. ಮನೇಲಿ ಎಷ್ಟು ಜನ ಅವ್ರು ಗೊತ್ತಾ ಮಚ್ಚ?